ಮಧ್ಯಾಹ್ನ 3-3:30 ಹಂಗೆ ಮಲ್ಕೊಬಿಡ್ತಾಳೆ. ಅವಳು ಆವಾಗ ಮಲಗಿದ್ರೇನೆ ರಾತ್ರಿ ಆರಾಮಾಗಿರುತ್ತೆ. ಇಲ್ಲಾಂದ್ರೆ ಫುಲ್ ಕ್ರ್ಯಾಂಕಿ ಆಗಿಬಿಡ್ತಾಳೆ. ಸೊ ಒಂದು ಪವರ್ ನ್ಯಾಪ್ ಆಯಿತು. ನಾನು ಟೀ ಮಾಡ್ಕೊಂಡಿದ್ದೆ, ಸ್ನ್ಯಾಕ್ಸ್ ತಿನ್ಕೊಂಡು ಹಾಗೆ ಒಂದು ಸಾಯಂಕಾಲ ವಾಕಿಂಗ್ ಹೋಗೋಣ ಅವಳಿಗೂ ಆಟ ಆಡ್ದಂಗೆ ಆಗುತ್ತೆ ಅಂತ ಸಾಯಂಕಾಲ ಟೆರೆಸ್ ಮೇಲೆ ಒಂದು ಅರ್ಧ ಗಂಟೆ ಕರ್ಕೊಂಬಂದಿದ್ದೆ. ಸೊ ಅವಳು ಹೇಳೋದು ರೈಮ್ಸ್ ಕೇಳೋಕ್ಕೇನೆ ತುಂಬ ಖುಷಿ ಆಗುತ್ತೆ. ಎಷ್ಟು ಬೇಗ ಎಲ್ಲ ಕಲ್ತ್ಕೊಬಿಡ್ತಾಳೆ. ಈ ಟಿವಿ ಒಂದ್ಸರಿ ಏನಾದರೂ ಟಿವಿಲಿ ಏನಾದರೂ ನೋಡಿದರೆ ಅದು ನೆಕ್ಸ್ಟ್ ಡೇನೇ ಎಲ್ಲ ಅವಳು ಕಲ್ತ್ಬಿಟ್ಟಿರ್ತಾಳೆ. ಅಷ್ಟು ಅಬ್ಸರ್ವ್ ಮಾಡೋದು, ಎಲ್ಲ ಕೇಳಿಸ್ಕೊಳ್ಳೋದೆಲ್ಲ ತುಂಬ ಶಾರ್ಪ್ ಇದ್ದಾಳೆ. ಅದೊಂದು ಖುಷಿ ಆಗುತ್ತೆ. ಹಾಗೆ ಕಿರಣ್ ಮೊದಲು ಬಂದಿದ್ದಾರೆ, ಚಕ್ಲಿ ಮಾಡಿದ್ನಲ್ವ, ಸೊ ಟೇಸ್ಟ್ ಮಾಡೋಣ ಅಂತ. ತುಂಬ ಇಷ್ಟ ಆಗ್ಬಿಟ್ಟಿದೆ ಅವ್ರಿಗೆ, ಅಂಗಡಿ ಇಡೋಣ ಅಂತೆಲ್ಲ ಜೋಕ್ ಮಾಡ್ತಾಯಿದ್ರು. ಹಾಗೆ ರಾಗಿ ಲಡ್ಡು ಕೂಡ ಮಾಡಿದ್ನಲ್ಲ, ಅದು ಕೂಡ ಟೇಸ್ಟ್ ಮಾಡಿದ್ರು. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನನಗಂತೂ ಫುಲ್ ಖುಷಿ ಆಗ್ಬಿಡ್ತು, ಇಷ್ಟು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತು. ಸೊ ರಾತ್ರಿ ಊಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ. ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ಇರುತ್ತೆ, ಚೆಕ್ ಮಾಡಿ.